ಸೊ ಗೈಸ್ ಇವಾಗ ನಾನು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಸೊ ಯೂಟ್ಯೂಬಲ್ಲಿ ಲಿಂಕ್ ತಮ್ಮನೇಲಿ ಇಟ್ಟಾಗ ಲಿಂಕ್ ಬೇಕಲ್ಲ ಗೈಸ್. ಸೊ ಇದು ನನ್ನ ಯೂಟ್ಯೂಬ್ ಚಾನಲ್ದು ಲಿಂಕ್ ಕಾಪಿ ಮಾಡಿ ಮತ್ತು ಬ್ಯಾಕ್ ಬಂದು ಸ್ಟಿಕ್ಕರ್ಸಲ್ಲಿ ಹೋಗಿ ಹೇ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಯಾಕಂತಂದರೆ ಎಲ್ರಿಗೂ ಗೊತ್ತಿದೆ ನಾನು ಡ್ಯೂಟಿಗೆ ಹೋಗಿದ್ದೀನಿ ಅಂತ. ಸೊ ಹಾಗಾಗಿ ಇವತ್ತು ನಾನು ಮಾರ್ನಿಂಗ್ ಡ್ಯೂಟಿಗೆ ಹೋಗಿ ಮತ್ತು ಇವಾಗ ಈವ್ನಿಂಗ್ ಬಂದಿದ್ದೀನಿ ಗೈಸ್. ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ಮಸ್ತ್ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡಾದ್ಮೇಲೆ ಸೀದಾ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಯಾಕಂದರೆ ಮಾರ್ನಿಂಗೇ ಸ್ಟಾರ್ಟ್ ಮಾಡಬೇಕಿತ್ತು, ಬಟ್ ಸ್ವಲ್ಪ ಅದು ರೊಟೀನ್ ಆಯಿತು. ಸೊ ಹಾಗಾಗಿ ನಾನು ಇದು ಮಾಡಿದೆ. ಆ್ಯಂಡ್ ಇವಾಗ ನಾನು ಮನೇಲಿ ಫ್ರೀ ಆಗಿದ್ದೀನಿ ಗೈಸ್. ಆ್ಯಂಡ್ ಇವಾಗ ನೋಡೋಣ ಏನೇನಾಗ್ತಾಯಿದೆ ಅಂತ. ಇದನ್ನು ನಾನು ಡೇ ಎಕ್ಸ್ಪೀರಿಯನ್ಸ್ ಆಯಿತು. ಆ್ಯಂಡ್ ಸೊ ಈ ಥರ ಇವಾಗ ನಾನು ಮನೇಲಿದ್ದೀನಿ. ಆ್ಯಂಡ್ ಇವಾಗ ಏನು ಮಾಡಬೇಕು ಅಂತಂದರೆ ನಮ್ಮ ಮನೇಲಿ ಡೈಲಿ ರೊಟೀನ್ ಆ್ಯಂಡ್ ಇದೇ ಗೈಸ್ ಶೋ ಮಾಡ್ತಿರ್ತೀನಿ. ನಾನು ಕೀಪ್ ಸಪೋರ್ಟಿಂಗ್ ಡೇ ಬಿಕಾಸ್ ನನ್ನ ಎಲ್ಲ ರಿಯಲ್ ಲೈಫ್ ರಿಯಲಿಸ್ಟಿಕ್ಸ್ ಎಲ್ಲ ಒಂದು ಕಂಪ್ಲೀಟ್ ನಾನು ಯಾವ ಥರ ಇರ್ತೀನಿ ನಂದು ಏನು ಅಂತ ಕಂಪ್ಲೀಟ್ ರಿಯಲ್ ಗೈಸ್. ಒಂಚೂರು ಈ ಥರ ವೀಡಿಯೋಗೋಸ್ಕರ ಸೆಟಪ್ ಮಾಡೋದು ಏನೂ ಇಲ್ಲ. ನನ್ನ ಡೇ ಯಾವ ಥರ ಹೋಗುತ್ತೆ ಸೊ ಹಾಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇವಾಗ ಫೈನಲಿ ಮನೆಯಾಗ ಏನು ಮಾಡ್ತಿದ್ದಾನೆ ಅಂತ ನೋಡೋಣ. ಶ್ರೀವಿನ್ ಗೈಸ್, ಫೈನಲಿ ಮತ್ತೆ ನಮ್ಮ ಮನೆಗೆ ಶ್ರೀವಿನ್ ಬಂದಿದ್ದಾನೆ. ಸೊ ಇವಾಗ ಈವ್ನಿಂಗ್ ಟೈಮಲ್ಲಿ ಅವನು ಊಟ ಮಾಡ್ತಾನೆ ಗೈಸ್. ಸೊ ಹಾಗಾಗಿ ಈವ್ನಿಂಗ್ ಟೈಮಲ್ಲಿ ಮಾಡ್ತಾ ಇದ್ದೀವಿ. ಸೊ ಗೈಸ್ ಮನೇಲಿ ಇಡ್ಲಿ ಮಾಡಿದ್ರು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಸೊ ಇವಾಗ ಅವ್ರಿಗೆ ಮತ್ತೆ ಇಡ್ಲಿ ಕೊಟ್ಟು ಬರ್ಬೇಕಂತ. ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಗೈಸ್. ಇಡ್ಲಿ ಬಾ ಒಂದೇ ಸಾಕ. ಸೊ ಗೈಸ್ ಇವಾಗ ನಾನು ಪ್ರೆಸೆಂಟ್ ಸೆಲ್ಫಿ ಸ್ಟಿಕ್ ಗಿಂಬಲ್ ಯೂಸ್ ಮಾಡ್ಕೋತ ಬ್ಲಾಗ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ನಮ್ಮನೆ ಕಾಂಪೌಂಡ್ ಅಲ್ಲ ಗೈಸ್. ಸೊ ಕಾಂಪೌಂಡಲ್ಲಿ ನಾನು ಈ ಥರ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಸ್ವಲ್ಪ ಲಾಂಗ್ ಬರುತ್ತೆ. ಇದು ಇಲ್ಲಿ ನೋಡಿ ಇನ್ನೂ ಲಾಂಗು, ಇನ್ನೂ ಒಂದು ಸ್ಟಿಕ್ ಲಾಂಗ್ ಇದೆ. ಬಟ್ ಸೊ ಅದು ಸ್ವಲ್ಪ ಹೋಗಿದೆ ಗೈಸ್. ಸೊ ಅದಕ್ಕಾಗಿ ಒಂದು ಸ್ಟಿಕ್ ಓಪನ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಫೈನಲಿ ಈವ್ನಿಂಗ್ ಆಗಿದೆ. ಆ್ಯಂಡ್ ಈವ್ನಿಂಗಲ್ಲಿ ನಾನು ಬ್ಲಾಗ್ ಮಾಡಿದ್ದು ಥಂಬ್ನೇಲ್ ಫೋಟೋ ಇಟ್ಟು ಸೊ ಸ್ಟೋರಿ ಇಡ್ಬೇಕು ಗೈಸ್. ಸೊ ಹಾಗಾಗಿ ಸ್ಟೋರಿ ಇಡ್ತೀನಿ ಫೋನ್ ತೊಗೊಂಡು. ಶ್ರೀವಿನ್ ಸೊ ಗೈಸ್ ಶ್ರೀವಿನ್ ಬಂದಿದ್ದಾನೆ, ಅದಕ್ಕೆ ಸ್ವಲ್ಪ ಲಾಂಗ್ ಮಾಡಿ ಇಟ್ಕೋತೀನಿ ಗೈಸ್. ಶ್ರೀವಿನ್ ಸೊ ಗೈಸ್ ಇವಾಗ ಫೋನ್ ತಗೊಂಡು ನಾನು ಇವಾಗ ಇದರಲ್ಲಿ ಇನ್ಸ್ಟಾ ಓಪನ್ ಮಾಡಿ ಶ್ರೀವಿನ್ ಬಿಡು ಸೊ ಸ್ಟೋರಿ ಇಡ್ತೀನಿ ಗೈಸ್. ಸೊ ಒಂದು ಸ್ವಲ್ಪ ಹೊತ್ತು ಸ್ಟೋರಿ ಇಟ್ಟು ಸ್ಟಿಕ್ ಏನು ಮಾಡ್ತಿದ್ದೆ, ಸ್ಟಿಕ್ ಬೇಡ. ಸೊ ಗೈಸ್ ಒಂದು ಸ್ಟಿಕ್ ಬೇಕು ಅಂತ ಕೇಳ್ತಾನೆ. ಸೊ ಅವ್ನು ಶ್ರೀವಿನ್ ಅಲ್ಲಿ ಹೋದ ಗೈಸ್. ಸೊ ಶ್ರೀವಿನ್ ಹೋದ ಮತ್ತೆ ನಾವು ಬ್ಲಾಗ್ ಶಾರ್ಟ್ ಸ್ಟಿಕ್ ಎಲ್ಲ ಕೆಳಗಡೆ ಮಾಡಿ ಈ ಥರ ಬ್ಲಾಗ್. ಗೈಸ್ ಇದರಲ್ಲಿ ನಾನು ಸ್ಟೋರಿ ಸೊ ಗೈಸ್ ಇವಾಗ ನಾನು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಸೊ ಯೂಟ್ಯೂಬಲ್ಲಿ ತಮ್ಮನೇಲಿ ಇಟ್ಟಾಗ ಲಿಂಕ್ ಬೇಕಲ್ಲ ಗೈಸ್. ಸೊ ಇದು ನನ್ನ ಯೂಟ್ಯೂಬ್ ಚಾನಲ್ದು ಲಿಂಕ್ ಕಾಪಿ ಮಾಡಿ ಮತ್ತು ಬ್ಯಾಕ್ ಬಂದು ಸ್ಟಿಕ್ಕರ್ಸಲ್ಲಿ ಹೋಗಿ ಲಿಂಕ್ಸ್ ಅಂತ ಬಂದು ಗೈಸ್. ಸೊ ಇಲ್ಲಿ ಲಿಂಕ್ ಕಾಪಿ ಪೇಸ್ಟ್ ಮಾಡಿ ಶ್ರೀವಿನ್ ಲಿಂಕ್ ಕಾಪಿ ಪೇಸ್ಟ್ ಮಾಡ್ಬೇಕು ಗೈಸ್. ಈ ಥರ ಕಾಪಿ ಪೇಸ್ಟ್ ಮಾಡಿ ಈ ಥರ ಇಟ್ಟು ಮತ್ತೆ ಇದರಲ್ಲಿ ಸ್ಟಿಕ್ಕರ್ಸಲ್ಲಿ ಹೋಗಿ ಕ್ಲಿಕ್ ಅಂತ ಸರ್ಚ್ ಮಾಡ್ಬೇಕು ಗೈಸ್. ಕ್ಲಿಕ್ ಅಂತ ಸರ್ಚ್ ಮಾಡಿ ಇಲ್ಲಿ ಸೊ ಇವೆಲ್ಲ ಇಮೋಜಿಸ್ ಬರ್ತವೆ.
GIF ಜಿಫಿ ಅಂತ ಇದೆ ಗೈಸ್, ಇವೆಲ್ಲ ಬರ್ತದೆ. ಯಾವುದೋ ಒಂದು ಕ್ಲಿಕ್ ಮಾಡಿದರೆ ಸೊ ಸ್ವಲ್ಪ ಹೊತ್ತಾದ್ಮೇಲೆ ಬರ್ತದೆ. ಇಲ್ಲಿಗೆ ಬಂತು. ಸಬ್ಸ್ಕ್ರೈಬ್ ಅಂತ ಇದು ಮಾಡಿದ್ದೀನಿ ಗೈಸ್. ಸೊ ಇದು ಲಾಗ್ ಬಿದ್ದಿದೆ, ಬಟ್ ನನಗೆ ತೆಗೋಕ್ಕೆ ಬರಲ್ಲ. ಆದ್ರೂ ಟ್ರೈ ಮಾಡೋಣ ಗೈಸ್, ಯಾಕಂತಂದರೆ ಐ ನೀಡ್ ಟು. ಇವಾಗ ನಾನು ಕಂಪಲ್ಸರಿ ಇದು ಮಾಡಬೇಕಲ್ಲ ಗೈಸ್, ನಿಮ್ಮ ಸಪೋರ್ಟ್ ಕಂಪಲ್ಸರಿ ಬೇಕು. ಸೊ ಹಾಗಾಗಿ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಹಾಕಿದ್ದೀನಿ. ಸೊ ಅದಾದಮೇಲೆ ಇದು ಸ್ಟಿಕ್ಕರ್ಸ್ನು ಆಲ್ಮೋಸ್ಟ್ ಬಂದಿದೆ. ಸೊ ಬ್ಲ್ಯಾಕ್ ಕಲರ್ದು ಇಡೋಣ ಈ ಸತಿ. ಸೊ ಗೈಸ್ ನಾನು ಕಂಪ್ಲೀಟ್ ಇದೆಲ್ಲ ಥಂಬ್ನೇಲ್ ಇಟ್ಟಿದ್ದೀನಿ, ಇದು ನೋಡಿ. ಆಲ್ಮೋಸ್ಟ್ ಎಲ್ಲ ಇಟ್ಟಿದ್ದೀನಿ ಗೈಸ್, ಆಲ್ಮೋಸ್ಟ್ ಎಲ್ಲ ಇಟ್ಟಿದ್ದೀನಿ. ಜಸ್ಟ್ ಈಗ ಸ್ವಲ್ಪ ಸಾಂಗ್ಸ್ ಇಟ್ಟು ಮತ್ತೆ ಮೆನ್ಷನ್ಸ್ ಇಡ್ಬೇಕು ಗೈಸ್. ಸೊ ಸಾಂಗ್ ಇಟ್ಟಿದ್ದಾದ್ಮೇಲೆ ಸೀದಾ ಸ್ಟೋರಿಗೆ ಹಾಕ್ಬಿಡ್ತೀನಿ. ಸ್ಟೋರಿ ಹಾಕಿದ್ದಾದ್ಮೇಲೆ ಸ್ಟೋರಿಗೆ 0% ಇದೆ. ಸ್ಟೋರಿ ಸ್ಟೋರಿ ಅಪ್ಲೋಡ್ ಆದ ತಕ್ಷಣ ನಾನು ಮೆನ್ಷನ್ ಬಾಕ್ಸಲ್ಲಿ ಹೋಗಿ ಎಲ್ಲ ಮೆನ್ಷನ್ಸ್ ಮಾಡ್ತೀನಿ ಗೈಸ್. ಎಲ್ರಿಗೂ ಮೆನ್ಷನ್ಸ್ ಮಾಡ್ತೀನಿ. ಅವರು ಮೆನ್ಷನ್ ಮಾಡೋರ್ಗು ಗೈಸ್ ಹೇಳ್ತೀನಿ, ಪ್ಲೀಸ್ ಒಂದೇ ಒಂದು 24 hours ಗೈಸ್. 24 hours ಜಾಸ್ತಿ ಇರೋಕ್ಕೇನು ಬೇಕಾಗಿಲ್ಲ. ಸೊ ಅವ್ರವ್ರಿಗೂ ನಾನು ಮೆನ್ಷನ್ ಕೊಟ್ಟಿದ್ದು, ಪ್ಲೀಸ್ ಮೆನ್ಷನ್ ಬ್ಯಾಕ್ ಕೊಡಿ ಗೈಸ್, ಯಾಕಂತಂದ್ರೆ ಸ್ವಲ್ಪ ನಂದು ಪಬ್ಲಿಕ್ ಆಗಬೇಕಲ್ಲ. ಸೊ ಗೈಸ್ ಅದಕ್ಕೋಸ್ಕರ ನಾನು ಒಂದೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಕೀಪ್ ವಾಚಿಂಗ್ ಗೈಸ್, ಕೀಪ್ ಸಪೋರ್ಟಿಂಗ್. ಆ್ಯಂಡ್ ಇನ್ನೂ ನೋಡಿ, ಇನ್ನೂ ಸ್ಟೋರಿ 90% ಆಗಿದೆ, ಇನ್ನೂ ಸ್ವಲ್ಪ ಆಗಬೇಕು. ಸೊ ಅದು ಅಪ್ಲೋಡ್ ಆಗ್ತಾ ನಂತರ ನಾನು ಎಲ್ಲ ಥರದ ನಿಮಗೆ ಶೋ ಮಾಡ್ತೀನಿ ಗೈಸ್. ಕೀಪ್ ಸಪೋರ್ಟಿಂಗ್. ಸೊ ಇವಾಗ ಮತ್ತೆ ಈಗ ನಾನು ಫ್ರಂಟ್ ಕ್ಯಾಮರಾದಿಂದ ತೆಗಿತಾ ಇದ್ದೀನಿ, ಯಾಕಂತಂದರೆ ನನ್ನ ಫೋನ್ ಕ್ಯಾಮರಾ ಬ್ಯಾಕ್ ಕ್ಯಾಮರಾ ಇಲ್ಲ. ಸೊ ಇದೇ ಬಟ್ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಸೊ ಹಾಗಾಗಿ ಆ್ಯಂಡ್ ಪ್ರೆಸೆಂಟ್ ನಮ್ಮ ಮನೆ ಹೊರಗಡೆ ಬಂದಿದ್ದೀನಿ. ಸೊ ಗೈಸ್ ನಮ್ಮ ಮನೆ ಹೊರಗಡೆ ಏನೂ ಇಲ್ಲ ಇವತ್ತು. ಸೊ ಹಾಗಾಗಿ ನಾನು ಮತ್ತೆ ರಿಟರ್ನ್ ಮನೆಗೆ. ಸೊ ಗೈಸ್ ಮಾರ್ನಿಂಗಿಂದ ನಾನು ಡ್ಯೂಟಿಯಲ್ಲಿದ್ದು, ಸೊ ಅಲ್ಲೇ ಸ್ವಲ್ಪ ಟಯರ್ಡ್ನೆಸ್ ಆಗಿದೆ. ಸೊ ಹಾಗಾಗಿ ಬ್ಲಾಗ್ಸ್ನು ಸ್ವಲ್ಪ ಸ್ಮಾಲ್ ವೀಡಿಯೋಸ್ ಬರ್ತಿದ್ದಾವೆ. ಸೊ ಗೈಸ್ ಫೈನಲಿ ವಿಡಿಯೋ ಸ್ಟೋರಿ ಹಾಕಿದ್ದೀನಿ. ಇವಾಗ ಮೆನ್ಷನ್ ಮಾಡ್ಬೇಕು ಗೈಸ್, ಮೆನ್ಷನ್ ಬಾಕ್ಸಲ್ಲಿ ಹೋಗಿ ಸೊ ಗೈಸ್ ಆಲ್ಮೋಸ್ಟ್ ನಂದು ಲಿಮಿಟ್ 20 ಮೆಂಬರ್ಸ್ ಇರುತ್ತೆ. ಸೊ 20 ಮೆಂಬರ್ಸ್ಗೆ ನಾನು ಕಂಪ್ಲೀಟ್ ಹಾಕಿದ್ದೀನಿ. 20 ಮೆಂಬರ್ಸ್ ಏನು ನಮ್ಮ ಫ್ರೆಂಡ್ಸ್ ಇದ್ದಾರೆ, ಸ್ವಲ್ಪ ಜನ ಫ್ರೆಂಡ್ಸ್ ಆ್ಯಂಡ್ ಇನ್ಸ್ಟಾದಲ್ಲಿ ಇದು ಇದ್ದಾರೆ. ಸೊ ನಾನು ಎಲ್ಲರಿಗೂ ಮೆನ್ಷನ್ ಮಾಡಿದ್ದೀನಿ ಗೈಸ್. ಆ್ಯಂಡ್ ಸ್ವಲ್ಪ ದಯವಿಟ್ಟು ನನ್ನ ಸೈಡ್ ಇದು ನೋಡಿ ಆ್ಯಂಡ್ ಸ್ಟೋರಿ ಇಡ್ರಕ್ಕೆ ಟ್ರೈ ಮಾಡಿರಿ ಗೈಸ್. ಆ್ಯಂಡ್ ಮೆನ್ಷನ್ ಬ್ಯಾಕ್ ಕೊಡ್ರಿ, ಕೀಪ್ ಸಪೋರ್ಟಿಂಗ್. ಯಾಕಂತಂದ್ರೆ ನಿಮ್ಮ ಕಡೆಯಿಂದ ನಿಮ್ಮ ಫಾಲೋವರ್ಸ್ ಜಾಸ್ತಿ ಇದ್ರೂ ಸೊ ಅವ್ರು ನೋಡ್ತಾರಲ್ಲ ಗೈಸ್. ಸೊ ಸ್ವಲ್ಪ ಸಪೋರ್ಟ್ ಆಗಲಿ, ಸಪೋರ್ಟ್ ಮಾಡಿ. ಆ್ಯಂಡ್ ಫೈನಲಿ ಇವಾಗ ನಾನು ಏನೂ ಮಾಡೋದಿಲ್ಲ ಗೈಸ್. ಸೊ ಇವಾಗ ನಾನು ರಿಟರ್ನ್ ಮನೆಗೆ ಬಂದಿದ್ದೀನಿ ಆ್ಯಕ್ಚುಲಿ. ಸೊ ಈಗ ನಾನು ಫೈನಲಿ ಮನೇಲಿ ಇದ್ದೀನಿ. ಆ್ಯಂಡ್ ಇವತ್ತು ನಾನು ಜಾಸ್ತಿ ಏನು ಶೋ ಮಾಡೋಕ್ಕೇನು ಇಲ್ಲ ಗೈಸ್. ಇವಾಗ ನಾನು ರಿಯಾಲಿಟಿ ಏನು ಅಂತಂದರೆ ಸೀದಾ ಬಂದು ಮನೇಲಿ ಸೀದಾ ಮಲ್ಕೋಬೇಕು ಗೈಸ್. ಯಾಕಂತಂದರೆ ನಾನು ಮಾರ್ನಿಂಗಿಂದ ಟಯರ್ಡ್ ಆಗಿದ್ದೀನಿ. ಸೊ ಹಾಗಾಗಿ ಮಾರ್ನಿಂಗ್ ಜಲ್ದಿ ಎದ್ದೇಳಬೇಕಾಗುತ್ತಲ್ವಾ. ಸೊ ಹಾಗಾಗಿ ಇವಾಗ ನೋಡ್ರಿ ಟೈಮ್ 7 ಆಗ್ತಾಯಿದೆ. ಇವಾಗ ನಾನು ಮಲ್ಕೊಂಡ್ರೆ ಮತ್ತೆ ನೈಟ್ 10 ಆಗುತ್ತೆ ಗೈಸ್. ಮತ್ತೆ ಆಮೇಲೆ ಮತ್ತೆ
ಲಂಚ್ ಮಾಡಿ ಮತ್ತೆ ಆಮೇಲೆ ಡಿನ್ನರ್ ಮಾಡಿ ಮತ್ತೆ ಮಲ್ಕೋಬೇಕಿರುತ್ತೆ. ಸೊ ಹಾಗಾಗಿ ಶ್ರೀವೇನ್ ಸೊ ಗೈಸ್ ಅವನು ನೋಡಿ ನಂಗೂ ಗೊತ್ತಿದೆ ವಿಡಿಯೋಸ್ ಏನು ಇದು ಅಂತ. ಸೊ ಹಾಗಾಗಿ ನೋಡೋಣ. ನಮ್ಮಮ್ಮ ಅಲ್ಲಿ ಬಾಜು ಮಾತಾಡ್ತಿದ್ದಾರೆ ಗೈಸ್. ಸೊ ಐ ಹೋಪ್ ನನ್ನ ಈ ರಿಯಲ್ ಲೈಫ್ ಅಂಡ್ ರಿಯಲ್ ಥಿಂಗ್ಸ್ ಇವೆಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆ ಅನ್ಕೋತೀನಿ. ಐ ಹೋಪ್ ಗೈಸ್ ಇವೆಲ್ಲ ಯಾಕಂತಂದ್ರೆ ದಿಸ್ ಇಸ್ ಮೈ ರಿಯಾಲಿಟೀಸ್ ಗೈಸ್. ನಾನು ಏನು ನಾನು ಯಾವ ತರ ಇದು ಕಾಪಿ ಮಾಡಿಲ್ಲ, ಏನು ಮಾಡಿಲ್ಲ. ಸೊ ಐ ಆಮ್ ಜಸ್ಟ್ ಶೋಯಿಂಗ್ ಮೈ ಆಲ್ ಥಿಂಗ್ಸ್ ಆಫ್ ರಿಯಲ್ ಥಿಂಗ್ಸ್. ಇನ್ನು ಗೈಸ್ ವಾಲ್ ಪೇಂಟಿಂಗ್ಸ್ ಇವೆಲ್ಲ ಜಾಸ್ತಿ ಇರ್ತವೆ. ಸೊ ಅವೆಲ್ಲ ನಿಧಾನವಾಗಿ ಶೋ ಮಾಡ್ತೀನಿ, ನೀವು ಸಪೋರ್ಟ್ ಮಾಡ್ರಿ ಗೈಸ್. ಆ್ಯಂಡ್ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಈ ವ್ಲಾಗ್ ನಿಲ್ಲಿಗೆ ಏನು ಮಾಡ್ಬೇಕು ಅನ್ಕೊಂಡಿದ್ದೀನಿ ಗೈಸ್. ಆ್ಯಂಡ್ ಇದು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಸಚ್ ಫಾರ್ ವಾಚಿಂಗ್.